ಇದು ಕರಿನಾಯಿ ಅಲ್ಲೇ ಹೌದು ಹೌದು ಪಾಟ ನಿಂತು ಕೂಡಲೇ ಅವ ಮಾಲಕ ಗಾಡಿ ಹೊಡ್ಕೊಂಡು ಹೊಂಟಿದ್ರು ಯಥಾ ಪ್ರಕಾರ ಸುಮ್ ಹೋಗಿ ಬಿಡ್ತೀರಿ ಗಾಡಿದು ಬಿಸಿಲು ಹತ್ತು ಕೆಟ್ಟ ಬ್ಯಾಸಿಗೆ ಬಿಸಿಲ್ರಿ ಚರ 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 ಮುಕ್ಕಳಿಗೆ ಬಡ್ಲಿಕತ್ ನೋಡ್ರಿ ಮಗಳಿಗೆ ಹೌದು ಹೌದು ಬಿಸಿಲ ಅವಾಗೇನಾರು ಬತ್ತು ಬಡಿಲಕತ್ತು ಹಿಂದಿನಗಡೆ ಅರು ಬತ್ತತ್ರಿ ಕರಿನಾಯಿಗೆ ನಾನು ಹೊತ್ಕೊಂಡು ಹೊಂಟಿಲ್ಲಲ್ಲಪ್ಪ ಈ ಗಾಡಿಗೆ ಅವ ನಡ್ಸವನಿ ಬೇರೆನ ನಾನೇ ಆ ಗಾಡಿ ಬಿಡ್ಕೊಂಡು ಹೋಗಿ ಹೊಂಟಿದ ಕರಿ ಅದಲ್ಲ ತಿಳ್ಕೊಂಡು ಹಿಂದಿನಗಡೆ ಅರು ಬತ್ತತ್ರಿ ಕರಿನಾಯಿ ಹೌದು 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 ಹಂಗ ತಂಗಿ ಭಗವಂತನ ಆಶ್ರಯದಿಂದ ನೀ ಸುಮ್ ಹೋಗಿ ಹೊಂಟಿದ ಅಷ್ಟೇ ಹೌದಲ್ರಿ ಮಾಸ್ತರ್ ಅವನ ಆಶ್ರಯ ತಪ್ಪ ಅಂತಂದ್ರ ಮ್ಯಾರೇಜ್ಗೆ ಹೋಗ್ಬೇಕಾಗ್ತದ ಮ್ಯಾರೇಜ್ಗೆ ಹೌದು ಹೌದು ಇನ್ನಾಗಿ ಹಾಡ್ಲಕತ್ತಿತ್ತು ಮಾರಾಯ ಈ ಹೆಣ್ಮಗಳಿಗೆ ಏನಾಯ್ತಾರ ಬರೀ ಇದು ಒಂದೇ ಕಟ್ ಆಯ್ತಪ್ಪ ಅಂತಂದ್ರ ಹೌದು ಹೌದು ಇದು ಕಟ್ ಮಾಡಿ ಬಿಡ್ರಿ ನೋಡಮ್ ಹೆಣ್ಮಗಳು ಬದುಕ್ತಾಳೇನು ಆಗಂಗಿಲ್ಲ ಮಾಸ್ತರ ಇದು ಇಟ್ಟವ್ರು ಯಾರು ನಮ್ಮಪ್ಪ ಅವನೇ ಇಟ್ಟಾನ ಹೌದು ಹೌದು ಏನು ಚಂದ ಮಾಡ್ಯಾನು ಮಾಯದ ಮಂದಿರ ಹೌದಪ್ಪ ಈ ಮಂದಿರ ಅಲ್ಲ ಈ ಮಂದಿರದಾಗ ಒಬ್ಬ ಇದ್ದು ಎಂತದು ಇದು ಸಿಸ್ಟಮೆಟಿಕ್ ಇಟ್ಟ ನೋಡ್ರಿ ಹೆಣ್ಮಗಳಿಗೆ ಅದಕ್ಕ ಹೆಣ್ಮಗಳಿಗೆ ಭಾರಿ ಸಿಸ್ಟಮೆಟಿಕ್ ಇಟ್ಟಾನ ಏನೇನು ನಮ್ಮವ ಹಂಗ 9 ಬಾಗಿಲ್ ಚಾಲು ಅವ 9 ಬಾಗಿಲ್ ತೋರ್ಸ್ಕೊಂಡ್ ಬರ್ತಾನ 9 ಬಾಗಿಲ್ ನಂದು ಒಂದು ಬಾಗಿಲು ಹೊಟ್ಟೆ ಹಾಕಿಸ್ತಾನ ಹೌದು ಅನ್ನ ಭೋಜನ ಮಾಡಿಸ್ತಾನ ಹಸು ಆಯ್ತಂದ್ರ ಊಟ ಮಾಡಿಸ್ತಾನ ಮತ್ ಖಾಲಿ ಮಾಡಿಸ್ತಾನ ಕಾಲ್ ಮಾಡಿ ಬಂದು ಅಂದ್ರ ನಿನ್ನ ಕಾಲ್ ಮಾಡಿ ಬಂದ ಹೋಗಿ ಕಾಲ್ ಮಾಡಿ ಬಾ ಅಂತ ಹೇಳಿ ಹೇಳ್ತಾನ ಅವನೇ ಹೇಳ್ತಾನ ಒಳಗ್ ಕೂತು ಇವನೇ ಹೇಳಕತ್ತಾನ ಎಲ್ಲಾನು ಇಲ್ಲಿ ಒಂದು ಮಾತು ಸಂಶಯ ಬರ್ತದ ನನಗ ಯಾಕಪ್ಪ ಯಾಕಂದ್ರೆ ನಿಮ್ಮವನೇ ಬರ್ತಾನ ಅಂತ ಬಾಳ್ ಹೇಳಕತ್ತಾಳೆ ಇಲ್ಲಿ ಮಾಶಾಕ್ ಬಂದನ ಹಿಡಿದು ಕೇಳಕತ್ತೀನಿ ನನ್ನ ತಲೆ ಬ್ಯಾಸರ ಆಗಿದ್ರಿ ಇದು ನೀನೇ ಬರ್ತಿದ್ದಿ ನೀನೇ ಹೋಗ್ತಿದ್ ಬಡಾಡಿ ನಾಯಿ ಹೆಂಗಂತ ನನಗೆ ಹೇಳ್ತಾ ನಾನು ಒಂದು ಮಾತು ಸಂಶಯ ಬರ್ತದೆ ಇಲ್ಲಿ ಜೀವಾತ್ಮ ಈ ಶರೀರದೊಳಗೆ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬರ್ತಾನ ಮತ್ತು ಹೊಳೆ ಕಳ್ಯಾಕ್ ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಹೋಗ್ತಾನ ಇಲ್ಲಿ ಸಂಶಯ ಬರ್ಲಕತ್ತದ ನನಗ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ತಿಳ್ಕೊಂಡು 3 ಅವಸ್ಥೆಗಳದಾವ ಎಲ್ಲರಿಗೆ ಜಾಗ್ರದೊಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಸ್ವಪ್ನದೊಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಹೌದು ಎಚ್ಚರಿಕೆ ಸುಸುಪ್ತಿ ಒಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಹೋಗವ್ ನೀನೇನು ಬರೋವ್ ನೀನೇ ಅಲ್ಲಕತ್ತಾಳ ಇಲ್ಲ ಅಂದ್ರೆ ಇದ್ರೊಳಗೆ ಯಾವ ಜಾಗದೊಳಗೆ ಇರ್ತಾನವ ಈಗ ಒಬ್ಬನಿಗೆ ಏನಾಗ್ಯದ ಮಾಸ್ತರ ಕನಸಿನಾಗ ನಾಯಿ ಕಡ್ದಂಗ ಆಗ್ಯದ ಯಾರಿಗ್ರಿ ಸೂರ್ಯನವನಿಗೆ ಈ ಬಂದವಲ್ಲಿ ಕರಿನಾಯಿ ಹಿಂದೆ ಸೂರ್ಯಂದು ಇವನಿಗೆ ಕನಸಿನಾಗ ಏನಾಗ್ಯದ ನಾಯಿ ಕಡ್ದಂಗ ಆಗ್ಯದ ಇವನಿಗೆ ಕನಸಿನಾಗ ಅಲ್ಲಿ ರಕ್ತ ಬಂದಿಲ್ಲ ನಾಯಿ ಕಡ್ದ್ರು ಸಹಿತ ಅದೇ ಮಾತ್ರ ಕನಸಿನಾಗ ಏನಾಗ್ಯದ್ರಿ ಮಾಸ್ತರ ಮಗಳು ಒಂದು ಹುಡುಗಿ ಕೂಡ ಇವನಿಗೆ ಕೂಡದಂಗ ಆಗ್ಯದ ಮತ್ತೆ ಅಲ್ಲಿ ವೀರ ಸ್ಖಲನ ಆಗ್ಯದ ಮತ್ತೆ ಅಲ್ಲಿ ನಾಯಿ ಕಡ್ದ ರಕ್ತ ಬಂದಿಲ್ಲ ಅಲ್ಲಿ ನಾಯಿ ಕಡ್ದ ರಕ್ತ ಬಂದಿಲ್ಲ ಇಲ್ಲಿ ವೀರ ಸ್ಖಲನ ಆಗ್ಯದ ಮುಂಜಾನೆ ಐದು ನೋಡ್ಕೊಳಕತ್ತ ಚಾಡ್ಡಿ ಎಲ್ಲ ತೊಯ್ದು ಯಾರ್ದ್ರಿ ಸೂರ್ಯನ ಅದು ಬಂದ ನೋಡ್ರಿ ಹಿಂದೆ ಕರೀದು ಇದ್ರದ್ದು ಚಡ್ಡಿ ಎಲ್ಲ ತೊಯ್ದದ ಅಲ್ಲಿ ರಕ್ತ ಬಂದಿಲ್ಲ ಇಲ್ಲಿ ವೀರ್ಯ ಬಂದದ ಅಲ್ಲಿ ಯಾಕೆ ಹಂಗಾಗ್ಯದ ಇಲ್ಲಿ ಯಾಕೆ ಹಿಂಗಾಗ್ಯದ ಅಲ್ಲಿ ಮಾಡ್ದವ ಅದು ಯಾರು ಮಾಡ್ಯಾರ ಇದು ಯಾರು ಮಾಡ್ಯಾರ ಶರೀರ ಬಹಳ ದೊಡ್ಡದಲ್ಲ ನಿಮ್ದು ಶರೀರ ಅಲ್ಲಿ ಒಬ್ಬ ಸಾಕ್ಷಿ ಅದಾನ ತಿಳ್ಕೊಂಡೆ ಅದು ಬಂದದ ಹೊರಗ ವೀರ್ಯ ಹೊರಗೆ ಬರ್ಬೇಕಾದ್ರೂ ಸಾಕ್ಷಿ ಇಲ್ಲಾರ ಬಂದಿಲ್ಲ ಅಲ್ಲಿ ಹಂಗ ಮಾಡಿಸದ ಯಾವ ಇಲ್ಲಿ ಹಿಂಗ್ ಮಾಡಿಸದ ಯಾವ ಅದಾನ ಅವ ಯಾವ ಸ್ಥಾನದಾಗ ನಿಂತ ಹಂಗ ಮಾಡಿಸ್ಯಾನ ಹೋಗವ್ ನೀನೇ ಬರವ್ ನೀನೇ ಅಂದವಲ್ಲಕ್ಕಿ ಹೌದು ಮತ್ತ ಅವ ಎಲ್ಲಿದ್ದ ಯಾವ ಸ್ಥಾನದಾಗ ಅದು ವೀರ್ಯ ಬರ್ಬೇಕಾದ್ರೆ ಯಾವ ಪ್ರಕಾರ ಹೊರಗೆ ಬರ್ತದ ಅಲ್ಲಿ ವೀರ ಪತನ ಆದಾಗನು ಸಾಕ್ಷಿ ಅಲ್ಲಿ ಹಾನ ಶರೀರದು ಸಾಕ್ಷಿ ಅದ ಆತ್ಮನು ಸಾಕ್ಷಿ ಅದ ನಾಯಿ ಕಡದಾಗನು ಸಾಕ್ಷಿ ಅದ ಹೌದು ರಕ್ತ ಯಾಕೆ ಬಂದಿಲ್ಲ ಹಂಗಾಯ್ತ ರಕ್ತ ಯಾಕೆ ಬಂದಿಲ್ಲ ಇಲ್ಲಿ ಹಿರಿಯ ಯಾಕೆ ಪತನ ಆಗ್ಯದ ಯಾಕಾಗ್ಯದ ಅದು ಮಾಡಿಸದ ಯಾವ ಮಾಡಿಸ್ದವ ಏನ್ ಶರೀರ ಮಾಡ್ಸೋದು ಏನ್ ಆತ್ಮ ಮಾಡ್ಸೋದು ಅದೇ ಹಿಂಗ್ ತುಂತಿನ ಮಾಡ್ಸ್ಲಕ್ ಬಂದದಲ್ರಿ ಕ್ವಾಣಿನ ಕುಂಡಿ ಜಂತ ಅದಕ್ಕ ಅಲ್ಲಿ ಹೋಗೋನು ನೀನೇ ಇದಿ ತಮ್ಮ ಬರೋನು ನೀನೇ ಇದೆ ನಾ ಬಂದಕ್ಕೆಲ್ಲ ಹೋದಕ್ಕೆಲ್ಲ ನಾನು ಅಮರವಾಗಿದ್ದಕ್ಕೆ ನೀ ಅಮರವಾಗಿದ್ದಕ್ಕೆ ಕರೆಯದವ ನಾನೇ ಹೋಗ್ತೀನಿ ನಾನೇ ಬರ್ತೀನಿ ಇದಕ್ಕೆ ಮಾತು ಒಪ್ಕೋತೀನಿಲ್ಲ ಅದ್ರಾಗ ನೀನು ಒಳಗೆ ನಾ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದೀನಿ ಹೋಗ್ತದ ಈ ಶರೀರಕ್ಕೆ 9 ದ್ವಾರಗಳದಾವ 9 ದ್ವಾರ ಅಲ್ಲದೆ ಇನ್ನ 2 ದ್ವಾರಗಳು ಮುಚ್ಚಾವ ಅವು ದ್ವಾರ ಎಲ್ಲೆಲ್ಲಿ ಅದಾವ ಯಾವ ನಮ್ಮ ಮಲ್ಲಿಕಾರ್ಜುನ ಪ್ರಧಾನಿ ಸಾಕಿನ ಮಾಷಾ ಗ್ರಾಮದವರು ಈ ಮಾತು ಸತ್ಯವನ್ನು ತಿಳ್ಕೊಂಡು ಮಹಾನುಭಾವಿಗಳು 100 ರೂಪಾಯಿ ಕೊಟ್ಟಿರಿ ಮಾನವಿಗೆ ಕೊಡ್ತಾ ಇದ್ದೀನಿ ಬರೆಸ್ತಕ್ಕದು ಯಾವ ನಮ್ಮ ರೇವಸಿದಣ್ಣ ಹಡಪ ಅವ ಏನು ಎಂದು ಸೂರ ಬಾರ್ಸ್ಲಕ್ ಬಂದಲ್ಲ ಅವ ಬಹಳ ಶಾಣೆ ಅದಾನ ಅವನಿಗೆ ಜರ ಕೆಣಕಿ ನೋಡಮ್ಮ ಇನ್ನತ್ತೆ ಈರಪ್ಪನ ಸುಣಗಾರ ಈ ಪದ್ಯವನ್ನು ಕೇಳಿ 51 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ತುಂಬಾ ಮನಸ್ತಕ್ಕದ್ರಿ ಇದಂತೆ ಮೇಲಪ್ಪ ಬೂಸ್ತಿ ಈ ಪದ್ಯವನ್ನು ಕೇಳಿ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ನಾವು ತುಂಬಾ ಇದೇನ್ರಿ ಮನಸ್ತಕ್ಕದ್ರಿಪ್ಪ ಅಲ್ಲಿ ಯೂಟ್ಯೂಬ್ ಮಾಸ್ತರ್ ಹಂಗೆ ಹೌದಪ್ಪ ಅದಕ್ಕ ಇಲ್ಲಿ ಏನು ಸಂಶಯ ಬರ್ಲಾಗ್ತದ ನನಗೆ ಮಾಸ್ತರ
ಶಾಲೆ ಒಂದ್ ಮಾತು ಹೇಳ್ತಾರ, ಏನ್ ಹೇಳ್ತಾರ? ಏನ್ ಹೇಳ್ಯಾರಪ್ಪ? ಇವ್ರ ಶರೀರ ಶ್ರೇಷ್ಠ ಇದ್ರ ಹಾ. ಇಲ್ಲಿ ಹ್ಯಾಂಗ ಹೇಳ್ತಾರ ಕೇಳ ವಚನದಾಗ. ಹೆಂಗ್ ಹೇಳ್ಯಾರ? ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ, ಹಾ ಹಾ ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದಿ ಒಟ್ಟುವರಯ್ಯ. ಮನೆಯಲ್ಲಿ ತಂದು ಹೊಡ್ತಾರ. ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದಿ ಒಟ್ಟುವರಯ್ಯ. ಹಾ, ಹಾ. ಅದೇ ಮನೆಯಲ್ಲಿ ಮಾನವ ಸತ್ತರೆ ಮನುಷ್ಯ ಸತ್ರ ಅದೇ ಸ್ಮಶಾನದಲ್ಲಿ ಒಯ್ದು ಸುಡುವರಯ್ಯ. ಈಗಿನ ಹೆಣಕ್ ಹೋಗಿ ಸುಡ್ತಾರ. ಹಾ, ಹೌದ್ ಹೌದು, ಬರಬರಿ. ಆ ಮಾನವನಕ್ಕಿನ್ನ ಹಾ. ಮರನೇ ಲೇಸಂದ ನಮ್ಮ ಕುಮಾರ ಕಕ್ಕಯ್ಯ. ಕಟ್ಟಿಗೆ ತಂದು ಮನ್ಯಾಗ ಹೊಡ್ತಾರ. ಹಾಯ್ ಸತ್ತಕ ಇದು ಮನ್ಯಾಗ ಸತ್ತದ ಈಕಿನ ತೊಗಲ. ಹಾ. ಈಕಿನ ತೊಗಲ್ ಹೋಗಿ ಸುಡುಗಾಡ್ದಾಗ ಸುಡ್ತಾರ. ಸುಡುಗಾಡ್ದ ಕಟ್ಟಿಗೆ ತಂದು ಮನ್ಯಾಗ ಇಡ್ತಾರ. ಆ ಹೆಣಕ್ಕಿನ ಈ ಕಟ್ಟಿಗೆ ಲೇಸ ಅಂತ ಹೇಳ್ತದ. ಕಟ್ಟಿಗೆನೆ ಶ್ರೇಷ್ಠ ಅಂತ ಹಾ, ಇವ್ರ ಶರೀರಕ್ಕಿನ್ನ ಒಂದು ಹಾ. ಕಟ್ಟಿಗೆ ಲೇಸ ಅಂತ ಹೇಳ್ತದ. ಹಿಂಗ ನೋಡಮ್ ಏನ್ ಹೇಳ್ತಾರ ನೋಡ. ಹಾ, ಏನ್ ಹೇಳ್ತಾರ ನೋಡಮ್ಮ. ಅದಕ್ಕಾಗಿ ಇಲ್ಲಿ ಒಂದು ಮಾತು ಕೇಳೋದು ಯಾರಿಗೆ? ಯಾರಿಗೆ ಮಾಸ್ತರ? ಸೂರ್ಯನವನಿಗೆ. ಸೂರ್ಯನವನಿಗೆ ಕೇಳೋದ್ರಿ. ಹೆಣ್ಮಗಳು ಕೂಡ ತಕರಾರಿ ಇಲ್ಲ ನಂದು. ಹಾ ಹಾ ಅವ ಸೂರ್ಯ ನಾವು ಭಾಳ ಶಾಣ್ಯಾನ. ನಾನು ನಿನ್ನೆ ಇಲ್ಲಿ ಶಾಪುರ್ ಬಲ್ಲಕ್ ಹೋಗಿದ್ದೇರಿಪ್ಪ. ಹೌದ್ ಹೌದು. ನಾನು ಇಲ್ಲಿ ಸುಳ್ಳು ಹೇಳಿ ನಿಮ್ಗೆ. ಹಾ ಹಾ ತೊಟ್ಲ ಕಾರ್ಯಕ್ರಮ ಅಂತ ಹೋಗಿದ್ನಲ್ಲ ಅಲ್ಲಿ. ಹಾ. ರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಹೌದು. ಎಲ್ಲಿ ಹೋಗಿದ್ದೆ ರೀ? ಶಾಪುರ್ ಅಚ್ಚಿ ಕಡೆ ಹೋಗಿದ್ದೆ. ಹಾ. ಬನ್ನೆಟ್ಟೆ ತಿಳ್ಕೊಂಡು ಊರಲ್ಲಿ ಹಾ ಹೊಳಿ ಬರೋ ಟೈಮದೊಳಗ ಹಾ ಹಾ ಅಲ್ಲಿ ಮುಡ್ಬುಳ ಅಂತ ಒಂದು ಊರದ. ಹೌದಪ್ಪ ಅದ. ಆ ಶಿರ್ವಾಳ ಬಲ್ಲಾಕ ಮುಡ್ಬುಳ ಗೊತ್ತಲ್ರಿ? ಹೌದು. ಆ ಮುಡ್ಬುಳ ಊರ್ ದಾಟಿಗೆ ಹೊಂಟಿದ್ದೆ ನಾನು. ಹೌದ್ ಹೌದು. ಹೊಂಟಿದ್ದೆ, ಅಲ್ಲಿ ಒಂದು ವಿಚಿತ್ರವಾದ ಪ್ರಾಣಿ ನೋಡಿನ. ಹೌದ್ ಹೌದು. ಅದು ಹ್ಯಾಂಗಿತ್ತಪ್ಪ? ಹ್ಯಾಂಗಿತ್ರಿ ಮಾಸ್ತರ? ಒಂದು ತಲೆ ಕುದುರೆ ನೋಡಿನ ನಾನು. ಹೌದ್ 5 ತಲೆ ಇದ್ದು ಒಂದೇ ಕುದುರೆಗೆ. ಹೌದ್ ಹೌದು. ಏಸು? 5 ತಲೆ ಇದ್ದು. ಹಾ 5 ತಲೆ ಇದ್ದು ತೆಳಗ ಕಾಲು ಏಸವತ್ತು ನೋಡಿದೆ. ಹಾ 14 ಕಾಲಿದ್ದು ಒಂದೇ ಕುದುರೆಗೆ. ಬಾಲ ಏಸವತ್ತು ನೋಡಿದೆ. ಆ ಬಾಲ ನೋಡಿದ್ರೊಳಗೆ ಒಂದೇ ಬಾಲ ಅದ್ರಿ ಅದು ಕುದುರೆಗೆ. ಹೌದ್ ಹೌದು. ಅದ್ರ ಲಗ ಮೇಲೆ ಹಾಕ್ಯಾರ ನೋಡ್ಬೇಕಂತ ನೋಡ್ದೆ. ಹಾ ಹಾ ಹುರಿದು ತೆಳಗ್ ಹಾಕಿದ್ರಿ. ಲಗಾಮ ಎಲ್ಲಾರು ಎಲ್ಲಿ ಹಾಕ್ತಾರ? ಬಾಯಿಗೆ ಹಾಕ್ತಾರ ಇಲ್ಲ? ಹಾ. ಹುರಿದು ತೆಳಗ್ ಹಾಕಿದ್ರ ಅದಕ್ಕೆ ಲಗಾಮ. ಯಾರಿಗೆ? ಕುದುರೆಗೆ. ಆ ಕುದುರೆಗೆ. ಆ ಕುದುರೆ ಅದು. ಇಂಥ ಕುದುರೆಗೆ ನೋಡಿ ಬಂದಿನಿ ನಾ ಬರಾಗ. ಹಾ ಆ ಕುದುರೆಗೆ ನೀ ಶೋಧ ಮಾಡಿ ಕೊಟ್ಟೆಪ್ಪ ಅಂತಂದ್ರ ಸಭಾದಾಗ ತಮ್ಮ ನಾ ನಿನ್ನಕ್ಕಿಂತ ಶಾಣೆ ಇಲ್ಲ ಅಂತ ನಾ ತಿಳ್ಕೊ ಹೇಳ್ತೀನಿ ನಾನು. ಹೌದ್ ಹೌದು. ನೀನೇ ಶಾಣೆ. ಹಾ. ಇದು ಪ್ರಶ್ನೆ ಮಾತ್ರ ನನಗರ ಯಾರು ಕೇಳಿಲ್ಲ. ಹಾ. ನೋಡಮ್ರಿ ಅವ ಭಾಳ ಹುಷಾರಿದ್ದಂಗೆ ಕಾಣ್ತಾನ. ಜಿಗಿದಾಡಕತ್ತೇನ ಮಕ್ಕಳ. ಒಳ ಮುಕ್ಳಿನೂ ಹೊಳಸ್ತಾನೆ. ಹಾ ಹಾ ಜರ ಕೂಕಂ ಹಚ್ಚಿ ಬಿಡ್ರಿ ನೀವು. ಎಲ್ಲಾನು ಸೀರಿನೂ ಉಡ್ತಾನೆ ಅವ. ಹೌದ್ ಹೌದು. ಆತ ಮಾನಗಿಡಿ ಅವ ಮನುಷ್ಯ. ಅದು ಹೌದಲ್ರಿ ಮಾಸ್ತರ? ನಿಮಗ್ ಗೊತ್ತಿಲ್ಲ ಅವ್ನ ದಿನ ಚಟ. ಹಾ ಹಾ ಅವ್ನ ಇತಿಹಾಸ ಈಗ ಹೇಳಲ್ರಿ, ಹೋಗಾಗ ಹೇಳ್ತೀನಿ ಸಂಜೆ ಕಡೆ. ಹೌದ್ ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಹಾ, ಏನ್ ಹೇಳ್ತಾರ್ರಿ? ಹೊಂಬಗುಣ ಅನ್ನುವಂಥದ್ದು ತಂಗಿ ನಿನ್ನ ದೇವಿ ಐತಿ ಕೇಳು. ಸಂಹಾರ ಮಾಡ್ಬೇಕಾದ್ರೂ ಹೊಂಬಗುಣದವೇ ಸಂಹಾರ ಮಾಡ್ಯಾಳ ಜಗದಾಗ. ಹೌದ್ ಹೌದು. ಹೊಂಬರು ಸಂಹಾರ ಮಾಡಿರಬೇಕು ಹೇಳ್ತೀನಿ ನಿನಗ. ನಮ್ಮ ಶರಣರಿಗೆ ಯಾರಿಗಾರ ಸಂಹಾರ ಮಾಡ್ಯಾಗನು ಹೇಳು ನನ್ನ. ಹೊಂಬಗುಣದ ನಿನ್ನ ದೇವಿಗೆ ಬಹಳ ಮಾತ್ರ ಒತ್ರ ಮಾಡಿ ಹೇಳಿ. ನಿನಗೊಂದು ಮಾತ ನನಗ ಸೌಶ ಬಂದದ ಕೇಳ್ತೀನಿ. 18 ಕೈಗಳು ದೇವಿಗೆ ಅದಾವ. ಮ್ಯಾಗ ತಲಿನೂ ಮಾತ್ರ ಒಂದೇ ಐತಿ. 18 ಕೈ ಇದ್ದಾಗ ತಲಿ ಇರಬೇಕು 9 ಹಿಂಗ ಲೆಕ್ಕಿನ ಮ್ಯಾಗ. ತಂಗಿ 18 ಕೈಗಳು 9 ತಲಿ ಇರಬೇಕು ಅವಳೀಗ. ಒಂದೇ ತಲಿ ಯಾಕ ಇಟ್ಟಾರ ನಿನ್ನ ದೇವಿಗ? 18 ಕೈಗಳು ದೇವಿಗೆ ಯಾಕ 17 ಒಪ್ಪಲಿಲ್ಲೇನು ಅದಕ್ಕ? ಮಾತ ಇದು ಸಹಜ ಅಲ್ಲ ಹೇಳ್ತೇನೆ ನಿನಗ. ಗಟಾರ ನೀರ ಸರಿ ಅಲ್ಲ ತಂಗಿ. ಗಟಾರ ನೀರ ಸರಿ ಅಲ್ಲ ತಂಗಿ ಜಗತ್ತದ ಒಳಗ. ದೇವತರ ಶಸ್ತ್ರಗಳು ದೇವಿ ಯಾಕ ಬೇಡಾಳ ಹೇಳು. ನಿಮ್ಮ ಹೆಣ್ಣು ಬೋಳ್ಯಾರಿಗೆ ಬೀಳಬೇಕು ತಂಗಿ ಯುದ್ಧ ಮಾಡುವಾಗ. ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಶರಣ ಆಗ್ಯಾಳವಾಗ. ಅವರು ಶಸ್ತ್ರ ತಂದು ಕೊಟ್ಟಾಳ ಈಕಿಯ ಕೈಯಾಗ. ಹೆಣ್ಣು ಬೋಳಾರಿಗೆ ಬೇಡಬೇಕಿತ್ತು ಯುದ್ಧದ ಕಾಲದಾಗ ಕೇಳು ತಂಗಿ. ನಿಮ್ಮ
ಅಲ್ಲಿ ಶಾಸ್ತ್ರ ಇಲ್ಲ ಕೆಳಗ ಬೆಳವರು ಹೇಳ್ತೇನೆ ನಿನಗ. ಶಾಸ್ತ್ರಗಳು ತಂಗಿ ನಿಮ್ಮ ದೇವರ ಹತ್ತಿರ ಸಿಗುವುದಿಲ್ಲ. ಮತ್ತ ನಮ್ಮ ಗಣಸರಿಗೆ ಬಂದು ಬೇಡ್ಕೊಂಡಾಳ ಆಗಿನ ಟೈಮೀಗ. ಯಾರ ಶಸ್ತ್ರ ಕೊಟ್ಟು ಕೂಡಲೇ ಹೊಡೆಯೋದು ದೊಡ್ಡ ಕೆಲಸ ಅಂತ ತಿಳಿದಿದೆ ಜಗದಾಗ. ಇದು ಮಾತ್ರ ಮಲುವ ಐತೆ ಕಳಿಸುವೆ ನಿನ. ಎಂತ ಆಡ್ತಾರ ಶಾಸ್ತ್ರ ತಂಗಿ ನನ್ನ ಮುಂದ ನಡೆಯುವುದಿಲ್ಲ. ನೀನು ಮತ್ತೊಮ್ಮೆ ಎದ್ದಾಗ ಹ್ಯಾಂಗ ಮಾತ್ರ ಬರ್ತಿದೆ ಬೆನ್ನೀಗ. ಬುಡ ಬಡ್ಕೊಳ್ಳ ಬುಡುಬೋಕಿ ನಿನಗೇನು ಗುರುತ ಹೇಸಿಟ್ವಾಗ ಹೇಸಿ ಕೇಳು ತಿರುಗಿ ಕೇಳಿದ್ರ ಬಡ್ದಿತ್ತು ನಿನಗ ದಿಗಲ ಬಡ್ದಿತ್ತು ನಿನಗ. ನಿನ್ನ ಶಕ್ತಿ ಶಿಫಾರಸ್ತ ಸಾಕು ಮಾಡು ಯಾರು ಕೇಳುವುದಿಲ್ಲ. ಇಂಥ ಆಟ ನಮ್ಮ ಮುಂದ ನಡೆಯುವುದಿಲ್ಲ. ನಮ್ಮ ಮುಂದ ನಡೆಯಲಿ ಅಕ್ಕಲ ಕೋಟ ತಾಲೂಕದಾಗ ಅಂದೇವಾಡಿ ಅಲ್ಲಿ ವಾಸ ಮಾಡ್ಯಾನ ಕೇಳು ಸದ್ಗುರುನಾಥ ಕೇಳು. ಅಕ್ಕಲಕೋಟೆ ತಾಲೂಕದಾಗ ಸೌಖ್ಯ ಭೀಮಾದ ಅಡಿಯ ಮ್ಯಾಲ ಗುರು ಗೈಬಿ ದಾವಲ ಮಾಡ್ಯಾರ ತಂಗಿ ಇಂಥ ಪ್ರಕಟ. ಗುರು ಗೈಬಿ ದಾವಲ ಮಾಡಿ ಹೇಳ ಅವರು ಪ್ರಕಟ. ಹೆಚ್ಚಿಗಿದ್ರೆ ನಿನ್ನ ಶಕ್ತಿ ಪ್ರಾಣ ತಡ್ಕೊಂಡು ಯಾಕೆ ಬೇಕೈತಿ ಹುಡ್ಲು ಚಾಡಿ ತಿಂದಿಲ್ಲತ್ತಿ ಬರಾಳಕ್ಕೆ ಇಚ್ಛಾ ಮಾಡಿ ಯಾಕೆ ಬೇಡ್ರಿ ಗಡಿ ಬೇಕಾದ್ರ ಹೋಗು ಸಾಕಾದ್ರ ಬಾರ ಬೇಕಾದ್ರ ಹೋಗು ಸಾಕಾದ್ರ ಬಾರ ನಿನಗರ್ತೀನಿ ಗರ್ತಿ ಸಾಕು ಬೇಕು ತೂಕ ಮಾಡಿ ಬೇಕಾದ ಹೋಗು ಸಾಕಾದ್ರ ಬಾರ ಬೇಕಾದ ಹೋಗು ಸಾಕಾದ್ರ ಬಾರ ನಿನಗರ್ತೀನಿ ಗರ್ತಿ ಸಾಕು ಬೇಕು ತೂಕ ಮಾಡಿ. ಅದಕ್ಕೆ ಮತ್ತೇನ್ ಹೇಳ್ಯಾರ ತಮ್ಮ? ಏನ್ ಹೇಳ್ಯಾರಿ ಮಾಸ್ತರ? ಗಣಪತಿ ವಿಷಯ ಕೇಳ್ಯಾಳ ಹೆಣ್ಮಗಳು. ಹೌದೌದು. ಏನ್ ಕೇಳ್ಯಾಳ? ಏನ್ ಕೇಳ್ಯಾರಿ? ಶ್ರೀಗಣ ನಾಯಕ ಸದಾ ನಿನ್ನ ಸೇವಕ. ಹೌದೌದು. ಸ್ತೋತ್ರ ಮಾಡಿದ್ದೇವು ನಾವು ಮೊದಲು ಎದ್ದು ಕೂಡ್ಲೆ. ಹೌದೌದು. ಅದ್ರ ಒಳಗೆ ಏನೇನು ಹಚ್ಚಾರವ್ರು? ಏನ್ ಹಚ್ಚಾರಿ ಮಾಸ್ತರ? ಗಣಪತಿ ಅಂದ್ರ ಪಾರ್ವತಿ ಲಗ್ನಕ್ಕೆ ಬಂದವ ನೀನೆ, ಪರಮೇಶ್ವರನ ತಂದಿಯು ನೀನೆ ಅಂತ ಹೇಳಿದಿ. ಪಾರ್ವತಿ ಲಗ್ನದಾಗ ಇದ್ದಾವ ಗಣಪತಿ ಯಾರು ಅಂತ ಕೇಳ್ತಾಳಕಿ. ಹೌದೌದು. ಹೇಳಲ್ಲ? ಹೌದಲ್ರಿ ಮಾಸ್ತರ? ಪಾರ್ವತಿ ಲಗ್ನದಾಗ ಇದ್ದ ಗಣಪತಿ ಯಾರು? ಹೌದು. ಪಾರ್ವತಿ ಎರಡನೇ ಅವತಾರ. ಇದು ಪಾರ್ವತಿ ಎರಡನೇ ಅವತಾರದಾಗ ಪಾರ್ವತಿ ಆಗ್ಯಾಳ. ಹೌದು. ಮೊದಲು ದಕ್ಷ ಬ್ರಹ್ಮಣ ಮಗಳಿಕಿ ದ್ರಾಕ್ಷಾಯಣಿ. ಹೌದಪ್ಪ. ದ್ರಾಕ್ಷಾಯಣಿ ಇದ್ದಾಗ ಅಲ್ಲಿ ಹಡಿದಿದಳು ಗಣಪತಿಗೆ. ಹೌದು. ಅದಕ್ಕೇನಂದಾರ ಅವರು ಪಾರ್ವತಿ ಲಗ್ನಕ್ಕೆ ಬಂದವ ನೀನೆ, ಪರಮೇಶ್ವರಗ ತಂದಿಯು ನೀನೆ. ನಿರಾಕಾರದ ಅಚ್ಚಿ ಕಡೆಗೆ ಮಾತ್ರ ಒಬ್ಬ ಗಣಪತಿ ಅದಾನ, ಅವನೇ ತಂದೆ ಆಗ್ಯಾನ ಪರಮೇಶ್ವರಗ. ಪಾರ್ವತಿ ಅಂತ ಚಲೋ ಮಾಡ್ಯಾಳ್ರಿ. ಏನತ್ತ? ಖುದ್ದ ತಂದಿದು ಯಜ್ಞ ಪೂರ ಸತ್ತನಸ್ ಮಾಡ್ಯಾಳ. ಹಾಪ ಹಾಪ ಒಂದ್ ಪಾರ್ವತಿ ಕಾಲಾಗ ದಕ್ಷ ಬ್ರಹ್ಮನ್ ತಲೆ ಹೋಯ್ತು, ಸರಸ್ವತಿ ತುರ್ಬ ಹೋಯ್ತು. ಇವ್ ಬಹಳ ಇದು ಆಗ ಪಾರ್ವತಿ ಚಲೋ ಕೆಲಸ ಮಾಡಿಲ್ಲ, ಬಾಳ ಕೆಟ್ಟ ಮಾಡ್ಯಾಳ. ಬಾಳ ಕೆಟ್ಟ ಮಾಡ್ಯಾಳ. ಮತ್ತ ಹಡದಿನ ಅಂತ ಹೇಳಕತ್ತಾವಲ್ಲ ಹೋತಮ್ಮ. ಹಡದಿನಕ್ಕೆ ಕಿಂತ ಕೊಡ್ತಾವ್ರಿ. ಇವ್ರ ಪಾರ್ವತಿನೇ ಹೊಟ್ಟೆ ಹಡದೇ ಇಲ್ರಿ. ಎಲ್ಲಿ ಹಡಿತಾಳಕಿ ಹೊಟ್ಟೆ ಹಡದೇ ಇಲ್ಲ. ಹಾಗ ಡಾಕ್ಟರ್ ಬಲ್ಲಿ ಹೇಳದಿತ್ತು. ಸಪ್ತ ಋಷಿಗಳ ಶಾಪ ಆಗ್ಯದ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಮೂರು ಮಂದಿಗೆ. ಹೌದು. ಮತ್ತೆ ಈಕಿ ಹಡದಿನ ನೈಕಿ ಹೇಳಕತ್ತಾಳ. ಹ್ಯಾಂಗ ಹಡದಳು ಇವ್ರು ಪಾರ್ವತಿ ಅಂತ ನನಗೆ ಸಂಶಯ ಬರ್ಲಾಕತ್ತದ. ಮಂದಿ ಹಡದೇ ಇಲ್ಲ, ಹೊಟ್ಟೆ ಹಡದಿಲ್ಲ ಅವ್ರು ತಳದಾಗೆ. ಹೌದು. ಮತ್ತ ಅವ್ರು ಹಡದಿಲ್ಲಪ್ಪ ಅಂತಂದ್ರೆ ಯಾರು ಹೋಗ್ಯಾರ ಅಲ್ಲಿ? ಮತ್ತೊಬ್ರು ಯಾರು ಹಡ್ದಾರ? ಮತ್ತೆ ಹೌದಲ್ರಿ ಮಾಸ್ತರ? ನೋಡೋಣ ಹಂಗ. ಯಾಕಂದ್ರ
ನಾನೇ ಹಡಿತೀನಿ ನಾನೇ ಜಾಕಿ ಮಾಡ್ತೀನಿ ನನ್ನಿಂದೆ ಮಾತ್ರ ಇದು ಎಲ್ಲ ಜಗತ್ತು ಸಂರಕ್ಷಣೆ ಆಗ್ತದ ಹೌದ್ ಹೌದ್ ಏ ನಾ ಬೇಕು ನಿನ್ನ ಜೋಡ್ ಹತ್ತಾಳ ಒಟ್ಟ ಹೌದಲ್ರಿ ಮಾಸ್ತರ ಒಂಟ ಒಂಟ ಹಾ ಒಂಟ ನೇಗಲ್ ಹೊಡೆದವ್ರು ಭಾಳ ಮಂದಿ ಇದಾರ ತಂಗಿ ಜಗತ್ತದೊಳಗೆ ಹೌದ್ ಹೌದು ಆ ಒಂಟ ನೇಗಲ್ ಹೊಡೆದವ್ರು ಈಕಿಗೆ ಭೇಟಿಯಾಗಿಲ್ಲ ಹೌದ್ ಹೌದಲ್ರಿ ಜೋಡ್ ನೇಗಿಲ್ದವ್ರು ಗಂಟು ಬಿದ್ದವ್ರು ಬರೀ ಹಾ ಹಾ ಒಂಟ ನೇಗಲ್ ಹೊಡೆದವ್ರೆ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಎಂತಿಂತ ಹೆಸರು ಉಳಿಸ್ಯಾರಿ ಹೌದ್ ಹೌದು ಸಂತ ಶಿಶುನಾಳ ಶರೀಫ ಹಾ ಅವನು ಒಂಟ ನೇಗಲ್ ಹೊಡೆದವನೇ ಇವು ಕೇಳಿದ್ರೆ ತೊಗೊಂಡು ಹೋಗ್ಯಾನ ಹೆಣ್ಣು ಜೋಡ ಹ್ಯಾಣ್ತೀವ ಸತ್ತಾಗವ ಎಲ್ಲಿದ್ದ ಸಂತ ಶಿಶುನಾಳ ಶರೀಫ ಏನಿದ್ದಿಲ್ರಿ ಮಾಸ್ತರ ಗುರು ಗೋವಿಂದ್ರ ಬಲ್ಲಾಕಿದ್ದ ಹೌದ್ 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 ಹ್ಯಾಂಡ್ ಚಾಲಿ ಸಾತ್ರು ತಲೆ ಮ್ಯಾಗಿಂದ ಏನದ ಅದೇನು ಪಟಕಾತಾರಲ್ಲ ಅಂತ ಹೌದಲ್ರಿ ಮಾಸ್ತರ ತಲೆ ಮ್ಯಾಗಿನ ರೂಂಬಲ್ ಕೆಳಗೆ ಬಿತ್ರಿ ಅವಾಗೆ ಗೊತ್ತಾಯ್ತು ಅವನಿಗೆ ಹೌದ್ ಹೌದ್ ನಾನು ಹ್ಯಾಂಡ್ತಿ ಇವತ್ತು ಸತ್ತಾಳ ಅನ್ನೋದು ಗೊತ್ತಾಯ್ತು ಯಾರಿಗೆ ಸಂತ ಶಿಶುನಾಳ ಶರೀಫಗ ಹೌದ್ ಅಲ್ಲಿದಿಂದ ಒಂದು ಮನುಷ್ಯ ಕೊಟ್ಟು ಕಳ್ಸದ್ರತ್ರಿ ಹಾ ಏ ನೀನ್ ಹ್ಯಾಂಡ್ತಿ ಸತ್ತಾಳ ಊರಾಗ ನೀ ಏನು ಕೂತಿಯಲ್ಲ ಅಂತ ಕೇಳಿದ್ರತ್ತ ಹೌದ್ ಹೌದ್ ಏ ಮಗನ ನೀ ಬರುಕಿಂತ ಮೊದಲೇ ಗೊತ್ತಾಗ್ಯದಕ್ಕೆ ಹೋಗ್ಯಾಳ ಅನ್ನೋದು ಒಂದಂತ ಹೌದ್ ಅಲ್ಲಿ ಜೋಡದಳ ಇವ್ರು ಇಲ್ಲ ಎಂತ ಹೆಸರು ಉಳಿದ ಸಂತ ಶಿಶುನಾಳ ಶರೀಫ ಹಾ ಹಾ ಗೋವಿಂದ ಭಟ್ಟನೇ ನನ್ನ ಗುರು ಅಂತ ತಿಳ್ಕೊಂಡವನಿಗೆ ಹೌದ್ ಗುರು ಮಾಡಿಕೊಂಡ ಹೌದ್ ಹೌದು ಅವನು ಕಡಿತಿದ್ರ ಮೂಲ ತತ್ವದ ಉಪದೇಶ ಪಡಿಕೊಂಡ ಹೌದ್ ಹೌದು ಏನಂದಾನ ಒಂದು ಪದ್ದಾಗ ಹಾ ಸದ್ಗುರು ಸಾಕಿದ ಮತ್ತಾನಿ ಬರುತ್ತಿದೆ ಎದ್ದು ಹೋಗ್ರೆ ಇಂತ ನಿಂದಕ್ರಿ ಅಂದಾನವ ಹೌದ್ ಹೌದು ಏನಂದಾನ ಏನಂದಾನ್ರಿ? ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ ಎದ್ದು ಹೋಗ್ರೆ ನೀವು ಇದ್ದು ನಿಂದಕ್ರಿ ಅಂದಾನವ ಹೌದ್ 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 ಆ ಬಾಣಿ ತಾಳಂಗಿಲ್ಲ ಅವ್ರು ಹೊಡ್ತಿಗೆ ನೀವು ಹೌದ್ ಹೌದು ಆ ಬಾಣ ಬತ್ತಪ್ಪ ಅಂತಂದ್ರೆ ನೀವು ಪೂರ ನಾಶ ಆಗಿ ಹೋಗ್ತೀರಿ ತಾಳಂಗಿಲ್ಲ ಎದ್ದು ಹೋಗ್ರಿ ನೀವು ಸುಮ್ಮನೆ ಮಟ್ಟಕ್ಕೆ ನೀವು ಹೋರಿ ಅಂತ ಹೇಳ ನಾವು ಹೌದ್ ಹೌದಲ್ರಿ ಮಾಸ್ತರ ಹೇಳ್ಯಾನ ಅಂತಂದ್ರ ಮುಂದೆ ಇವ್ರು ಬೆಳೆಸ್ಲಾಕ ಬಂದಾರ ಅಮ್ಮಾಗ ಹೌದ್ ಹೌದು ಮಮ್ಮ ಕುಡ್ದಾಳ ಇಲ್ಲಿ ಯಾರಿಗೂ ಅಮ್ಮನ ಹೌದಲ್ರಿ ಮಾಸ್ತರ ಹಾ ಅಮ್ಮನ ಮಮ್ಮ ಕುಡ್ದಾಳ ಕುಡ್ದಕ್ಕೆ ನಮ್ಮ ಅಮ್ಮನೇ ಶ್ರೇಷ್ಠ ಹೌದ್ ಎಲ್ಲ ನಿಮ್ಮ ಅಮ್ಮ ಎಲ್ಲಿ ಮಾಸ್ತರ ಮಮ್ಮಿನೂ ಇಲ್ಲ ಅಮ್ಮನೂ ಇಲ್ಲ ಹೌದಲ್ರಿ ಮಮ್ಮಿ ಅಂದ್ರೆ ಎದಕ್ಕತ್ತಾರ ಇಂಗ್ಲೀಷ್ನಾಗ ಎದಕ್ಕಂತಾರ್ರಿ ಹೆಣಕತ್ತಾರ ಮಮ್ಮಿ ಹಾ ಹಾ ಇವೆಲ್ಲ ಮಮ್ಮಿನೇ ಅಂತ ಮನ್ಯಾಗ ಹೊಲ್ಕೊಳ್ಳಿ ಅವುಗ ಹೌದ್ ಹೌದು ಅಂದ್ರೆ ಹೆಣಕೆ ಅಂತ ಅಂದಂಗ ಆಯ್ತಲ್ಲ ಹೌದಲ್ರಿ ಮಾಸ್ತರ ಅವು ಅಂದ್ರೆ ಹೆಣ ಇದ್ದಾಗೆ ಅಲ್ಲ ಅದು ಅವನಪ್ಪ ಹುಡ್ಸಿದ ತಪ್ಪಿನಾಗ ಮಮ್ಮಿ ಅನ್ನೋದು ಅಂದ್ರೆ ಹೆಣ ಅನ್ನೋದು ಹಿಂಗೆ ಐತದ ಹತ್ತು ಹೆಣಕ್ ಮಮ್ಮಿ ಅಂತಾರ ಇಂಗ್ಲೀಷ್ನಾಗ ಹೌದ್ ಹೌದು ಇವು ಏನೋ ಮನ್ಯಾಗ ಹೋಗೋಣ ಅವುಗೆ ಮಮ್ಮಿ ಎಲ್ಲ ಕತ್ತಾವ ಅರಣಿಲ್ರಿ ಆಕಿ ಏನ ಅವು ಅನ್ಬೇಕು ಏನೋ ಮಮ್ಮಿ ಅನ್ಬೇಕ್ರಿ ಏನ್ ಅನ್ಬೇಕು ಹೇಳ್ತಾವ ಹೌದಲ್ರಿ ಮಾಸ್ತರ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಏ ಬೇಕಾದ್ರ ಹೋಗು ಸಾಕಾದ್ರ ಬಾರ ಬೇಕಾದ್ರ ಹೋಗು ಸಾಕಾದ್ರ ಬಾರ ನಿನಗಂತಿ ಹೇಳ್ತೀನಿ ಸಾಕು ಬೇಕು ಇವತ್ತು ತೂಕ ಮಾಡಿಕೋ ಭತ್ತ ಹಿಡ್ಕೋಬಾರ್ದು ಬೇಕಾದ ಹೋಗು ಸಾಕದ ಬಾರ ಬೇಕಾದ ಹೋಗು ಸಾಕದ ಬಾರ ನಿನಗಾಗ್ತೀನಿ ಕರ್ತಿ ಸಾಕು ಬೇಕು ಇವತ್ತು ತೂಕ ಮಾಡಿಕೋ ಭತ್ತ ಹಿಡ್ಕೋಬಾರ್ದು ಏ ಮೈನಾರ್ದು 300 ವರ್ಷ ತನಕ ಬರಲಾರದೆ ಕುಂತಿ ಆರ ಮೂರ್ಲ 18 ಗಂಡದೇರು ಒಮ್ಮಿಗೆ ಬೇಕಂತಿ ಜಾರ ಹೆಣ್ಮಗಳು ನೀನು ಜಾರ ಸೋಳಿ ಊರ ಹದಗೆಳಸಿಟ್ಟಿ ಜಾರ ಸೋಳಿ ಊರ ಹದಗೆಳಸಿಟ್ಟಿ ಸರಿಯಲ್ಲ ಹಾಳ ಹಂತಿ ಇದು ಸರಿಯಲ್ಲ ಹಾಳಂದಿ ಸಾಕು ಬೇಕು ತೂಕ ಮಾಡಿಕೋ ಭತ್ತ ಹಿಡ್ಕೋಬಾರ್ದು ಏ ಬೇಕಾದ ಹೋಗು ಸಾಕದ ಬಾರ ಬೇಕಾದ ಹೋಗು ಸಾಕದ ಬಾರ ನಿನಗಾಗ್ತೀನಿ ಕರ್ತಿ ಸಾಕು ಬೇಕು ಇವತ್ತು ತೂಕ ಮಾಡಿಕೋ ಭತ್ತ ಹಿಡ್ಕೋಬಾರ್ದು ಬೇಕಾದ್ರೆ ಹೋಗು ಸಾಕಾದ್ರ ಬಾರ ಬೇಕಾದ್ರೆ ಹೋಗು ಸಾಕಾದ್ರ ಬಾರ ನಿನಗಂತಿ ಸಾಕೋಬೇಕು ಮಾಡಿಕೋ ಭತ್ತ ಹಿಡ್ಕೋಬಾರ್ದು ಬೇಕಾದ ಹೋಗು ಸಾಕದ ಬಾರ ಬೇಕಾದ ಹೋಗು ಸಾಕದ ಬಾರ ನಿನಗಾಗ್ತೀನಿ ಕರ್ತಿ ಸಾಕು ಬೇಕು ಇವತ್ತು ತೂಕ ಮಾಡಿಕೋ ಭತ್ತ ಹಿಡ್ಕೋಬಾರ್ದು ಏ ಅತ್ತಿಗೆ ಸೊಸೆಯಾಗಿ ಹತ್ತ ಕಂಡಾಗ ಸತಿ ಆಗ್ಬೇಕಂತಿ ಹೌದ್ ಹೌದು ಅತ್ತಿಗೆ ನಾದು ನೀ ಮತ್ತೆ ಮಾವಾಗ ಮನ್ಮತನ ಕಾಂತಿ ಏ ಸೀತಾ ಆಗಬೇಕಂತಿ ಕರೆ ಏನ್ ಹೇಳ್ತಾನ ಕವಿ ಏನ್ ಹೇಳ್ತಾನ್ರಿ ಮಾಸ್ತರ ತಮ್ಮ ಬಾಳ ಗಡಬಡಿ ಬೀಳಬೇಡ್ರಿ ಸೀತಾ ಆಗಬೇಕಂತಿ ಕರೆ ನಿನಗ ಯಾವ ಇದನ್ನ ಎತ್ತಿ ಆ ಒಯ್ದವ್ ಯಾರು ನಿನಗ ಅವನ ಹೆಸರು ಏನಂತ ಕೇಳ್ತಾರ ಹೌದು ಯಾರು ಇವ್ರು ಪಾರ್ವತಿ ಇದ್ದಕ್ಕೆ ಏನ್ ಮಾಡಲ್ರಿ ಏನ್ ಮಾಡ್ಯಾರ್ರಿ ಮಾಸ್ತರ ಸೀತಾ ಕಳ್ಕೊಂಡಿದ್ನಲ್ರಿ ರಾಮ ಹೌದ್ ಸೀತಾ ಕಳ್ಕೊಂಡ ಸಲುವಾಗಿ ಅವ ಏನು ಮಾಡ್ಲಕತ್ತಿದ್ದ ಹುಡುಕ್ಯಾಡುವಂತ ಟೈಮ್ದೊಳಗ ಪಾರ್ವತಿ ವಿಚಾರ ಮಾಡಲತ್ತ ಹೌದ್ ನಾನೇ ಸೀತಾ ನಂಗೆ ಆಗಿ ಹೋಗಿರೆ ರಾಮಗ ನಾವು ಒಪ್ಪಿಸ್ಕೊಳ್ಳಿ ಅಂತ ತಿಳ್ಕೊಂಡು ಈಗ ಪಾರ್ವತಿ ಇಳಿದು ಬಂದ್ರಿ ತೆಳಗ ಹೌದಪ್ಪ ಒಂದ್ ದಿವ್ಸ ಇಳಿದಳು ಮನಸ್ಸಿನಾಗ ಗೊತ್ತದಕ್ಕೆ ಪಾರ್ವತಿ ಪಿಚ್ಚಗಣ ಹಾಕಿ ಹೌದ್ ಹೌದು ನಾನು ಸೀತಾ ನಂಗೆ ಆಗ್ಬೇಕು ಅವ್ನು ಮುಂದೆ ಹೋಗಿ ಅಂತೇಳಿ ಹೌದಲ್ರಿ ಅವ ಹುಚ್ಚದಾನೇನ್ರಿ ರಾಮ ಹೌದ್ ತ್ರಿಕಜ್ಞಾನಿ ತ್ರಿಕಾಲ ಜ್ಞಾನಿ ಇದ್ದ ರಾಮ ಏಕ್ ಪತಿವರ್ತ ಏಕ್ ಪತ್ನಿ ವ್ರತ ಇತ್ತು ಒಂದು ಮರ್ಯಾದೆ ಪಾರ್ವತಿ ಮೂಲಕಕ್ಕೆ ಇಳಿದು ಬಂದಳು ಹೌದ್ ಹೌದು ಇಳಿದು ಬಂದು ಏನು ಮಾಡಿದ್ಳು ಆ ಸೀತಾ ನಂಗೆ ರೂಪಧಾರಣ ಮಾಡ್ಕೊಂಡು ರಾಮನು ಬಂದು ಮುಂದೆ ಬಂದು ನಿಂತಾಳ ಹಾ
ಅವಾಗ ರಾಮಕಿ ಗುರ್ತ ಹಿಡ್ದನ ತಿಳ್ಕೊಂಡ್ರೇನು ಯಾರಿಗೆ ಪಾರ್ವತಿಗೆ ಏನಂದಲ್ರಿ ಈ ಕಡೆ ಬಂದ್ ನಿಂತಳಪ್ಪ ಅಂತಂದ್ರೆ ಈ ಕಡೆ ಮೂತಿ ಮಾಡಿ ನಿಂದ್ರ ಅವ ರಾಮ ಯಾಕ ಈಕೆ ನಿಜವಾದ ಸೀತಾ ಅಲ್ಲ ಗೊತ್ತಿತ್ತು ಅವನಿಗೆ ಈಕೆ ಪಾರ್ವತಿನೇ ನಾಟಕ ಮಾಡ್ಯಾಳ ಮಗಳು ಅಂತ ಗೊತ್ತಿತ್ತು ಅವನಿಗೆ ಈ ಕಡೆ ಅವ ಮೋತಿ ಮಾಡಿ ನಿಂತಪ್ಪ ಅಂತಂದ್ರೆ ಇಲ್ಲಿ ಬಂದ್ ನಿಂದ್ರಕ್ಕೆ ಮಾರಿ ಮುಂದ ಮತ್ತೆ ಈ ಕಡೆ ಹೊಳ್ಳೆ ನಿಂತು ಬಿಡ ಅವ ಆಕಿನ ಕಡೆ ಕುಂಡಿ ಮಾಡ್ಕಿ ಈ ಕಡೆ ಹೊಳ್ಳೆ ನಿಂತು ಬಿಡ ಅವ ಲಾಸ್ಟಿಗೆ ಆಕಿ ಪಾರ್ವತಿ ಕೇಳದತ್ತ ಏನ್ ಕೇಳ್ತಾಳ್ರಿ ಮಾಸ್ತರ ಅಲ್ಲಪ್ಪ ನಾನೇ ನಿನ್ನ ಹೇಳ್ತಿ ನಿನ್ನ ಮಾರಿ ಮುಂದೆ ಬಂದ್ ನಿಂತೀನಿ ಕೂನ ಹಿಡಿಯಲಾಗಿದಿಲ್ಲ ಅಂತಂದಳಕಿ ಅವ ಏನಂದವ ರಾಮ ಏನಂತಲ್ರಿ ನೀನು ನನ್ನ ನಿಜವಾದ ಸೀತಾ ಅಲ್ಲ ಅಲ್ಲ ನನ್ನ ತಾಯಿ ಇದ್ದೇನಂದವ ಹೌದಪ್ಪ ಇಂಥ ಗುರುತು ಹಿಡಿಯುವಂತ ತಾಕತ್ತದವನ್ ಬಲ್ಲಿ ಹೌದಲ್ರಿ ಮಾಸ್ತರ ಅಲ್ರಿ ಪರಮಾತ್ಮ ಬಿಟ್ಟಿಗೆ ಸುಮ್ಕಿನ ಅವತಾರ ತಗೊಂಡ್ ಸುಮ್ ತೋರ್ಸದೆ ಸುಮ್ ಏನಾರ ನಾಟಕ ಮಾಡ್ಕೊಂಡ್ ಬಂದ್ರೆ ನಾ ಹೆಂಗ್ ಕೇಳ್ತೀನಿ ಅಂದವ ತುಳಿತ ನೀ ನನ್ನ ನಿಜವಾದ ಸೀತಾ ಅಲ್ಲ ಆಕಿನ ತಕ್ಕ ನೀ ಆಗಂಗಿಲ್ಲ ನೀ ಬೇಕಾದಟ್ಟು ಪೌಡ್ರು ಬಡ್ಕೊಂಡು ಬಾ ಸುನಾ ಬಡ್ಕೊಂಡು ಬಾ ಹೌದಾಗಿ ಬಂದ್ರು ಸಹಿತ ಆ ಸೀತಾನಾಗ ನೀ ಆಗಂಗಿಲ್ಲ ಅಂದವ ಅದಕ್ಕೆ ತಂಗಿ ಇಂಥ ಜ್ಞಾನದವ್ರು ಬಲ್ಲಿ ನಮ್ಮ ಅಪ್ಪನ ಬಲ್ಲಿ ಹೌದಲ್ರಿ ಮಾಸ್ತರ ಅಜ್ಞಾನ ತಾಯಿದು ಜ್ಞಾನ ತಂದಿದ ನಿನಗೇನು ಗೊತ್ತದ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಅತ್ತಿಗೆ ಸೊಸೆಯಾಗಿ ಹೆತ್ತ ಕಂದಾಗ ಸತಿ ಆಗ್ಬೇಕಂತ್ರಿ ಏ ಅತ್ತಿಗೆ ನಾದು ನೀ ಮತ್ತೆ ಮಾವಗ ಮನ್ಮತನ ಕಾಂತಿ ಸೀತಾ ಆಗಬೇಕಂತೆ ಕಡೆ ನಿನಗ ಸೀತಾ ಆಗಬೇಕಂತೆ ಕಡೆ ಬೇಕಾದ ಹೋಗು ಸಾಕಡ ಬಾರ ಬೇಕಾದ ಹೋಗು ಸಾಕಡ ಬಾರ ನಿನಗಂತಿನ ಕಲತಿ ಸಾಕು ಬೇಕು ಮಾಡಿಕೋ ಹಿಡ್ಕೋಬಾತಿ ಬೇಕಾದ ಹೋಗು ಸಾಕಾರ ಬಾರ ಬೇಕಾದ ಹೋಗು ಸಾಕಾರ ಬಾರ ನಿನಗಂತೀನಿ ಕಲ್ತಿ ಸಾಕು ಬೇಕು ಮಾಡಿಕೋ ಹಿಡ್ಕೋಬಾತಿ ಬೇಕಾದ ಹೋಗು ಸಾಕಡ ಬಾರ ಬೇಕಾದ ಹೋಗು ಸಾಕಡ ಬಾರ ನಿನಗಂತಿನ ಕಲತಿ ಸಾಕು ಬೇಕು ಮಾಡಿಕೋ ಹಿಡ್ಕೋಬಾತಿ ನಡಮನಿ ನಿಂಗ್ಯಾಗ ಇಟ್ಕೊಂಡು ಮಾಡಿಕೊಂಡಾಗ ಒಂಡಗ ವಲ್ಲಂತಿ ಕೊಡು ನನ್ನ ದಿನಸ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಅಕ್ಕರತಿ ಹುಡುಗಿ ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು ಹಡಿಲಾರದ ಕುಂತಿ ನೀನು ಹಡಿಲಾರದ ಕುಂತಿ ಹುಡುಗಿ ಸಾಕು ಬೇಕು ಇವತ್ತು ಮಾಡಿಕೋ ಹಿಡ್ಕೋಬಾತಿ ಬೇಕಾದ ಹೋಗು ಸಾಕರ ಬಾರ ನಿನಗಂತಿನ ಕಲತಿ ಸಾಕು ಬೇಕು ಇವತ್ತು ಮಾಡಿಕೋ ಹಿಡ್ಕೋಬಾತಿ ಬೇಕಾದ ಹೋಗು ಸಾಕಾರ ಬಾರ ಬೇಕಾದ್ರ ಹೋಗು ಸಾಕಾರ ಬಾರ ನಿನಗಂತೀನಿ ಕಳತಿ ಸಾಕು ಬೇಕು ಹಿಡ್ಕೋಬಾತಿ ಬೇಕಾದ ಹೋಗು ಬೇಕಾದ ಹೋಗು ಸಾಕರ ಬಾರ ನಿನಗಂತಿನ ಕಲತಿ ಸಾಕು ಬೇಕು ಇವತ್ತು ಮಾಡಿಕೋ ಹಿಡ್ಕೋಬಾತಿ ಏನ್ ಹೇಳ್ತಾನೆ ಇಲ್ಲಿ ಕವಿ ಏನ್ ಹೇಳ್ತಾನ್ರಿ ಮಾಸ್ತರ ವಿಷಯ ಏನ್ ಕೇಳಿವಿ ಏನ್ ಕೇಳಿದೇವ್ರಿ ಇನ್ನ ಈಗ ಬಂದು ಕೂತಾರ 3 ಮಂದಿ ತಮ್ಮ ಹಾ ಬಂದು ಕೂತಾಗೆ ಕೇಳಬೇಕಾಗ್ತದ ಹೌದು ನೀನೇ ಬಂದಿದಿ ನೀನೇ ಹೋಗಿದಿ ಅಂತ ಹೇಳ ಹೆಣ್ಮಗಳು ಹೌದು ಬಂದಿದ್ ಯಾವುದು ಹೋಗಿದ್ ಯಾವುದು ಶರೀರದೊಳಗ ಅವ ಒಳಗೆ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದ ಇದ್ರಾಗ ಹೌದು ಮತ್ತು ಹೊಳ್ಳಿ ಕಡ್ಯಾಕ್ ಆಗ್ಬೇಕಾದ್ರೆ ಯಾವ ದ್ವಾರದಿಂದ ಕಡ್ಯಾಕ್ ಹೋಗ್ತಾನಂತ ಕೇಳಿನ್ನ ಹೌದು ಇನ್ನ ಜಾಗ್ರ ಸ್ವಪ್ನ ಸುಸುಪ್ತಿ ಹೌದಲ್ರಿ 3 ಅವಸ್ಥೆಗಳದಾವ ನಿನಗ ಹೌದು ಈ 3 ಅವಸ್ಥೆ ಒಳಗೆ ಯಾವ್ಯಾವ ಜಾಗದೊಳಗೆ ಇರ್ತಾನವ ಒಳಗ ಅದಾನಂತ ಹೇಳಿದಿಲ್ಲ ನೀನೇ ಬರ್ತಿದ್ದ ಇದ್ರೊಳಗ ನೀನೇ ಹೊರಗೆ ಹೋಗ್ತಿ ಅಂತ ಹೇಳಲ್ಲ ಹೌದಲ್ರಿ ಈ 3 ಅವಸ್ಥೆ ಒಳಗೆ ಅವ ಎಲ್ಲಿ ಇರ್ತಾನ ಹೌದು ಹೌದು ಯಾವ ಜಾಗಿಗೆ ಇರ್ತಾನೆ ಹಿಂಗ್ ಕೈ ಹಚ್ಚಿ ತೋರಿಸ್ತಾಗಿಕ್ಕಿನೋರು ಯಾವ ಪ್ರಕಾರವಾಗಿರ್ತಾನ ಕೈ ಮಾಡಿ ಹಿಂಗ್ ಕೈ ಹಚ್ಚಿ ತೋರ್ಸು ನಮ್ಮವ ಎಲ್ಲಿ ಏನೋ ನಿನ್ ಶರೀರ ಒಳಗ ಹಿಂಗ್ ಕೈ ಮಾಡಿ ತೋರ್ಸು ಹಿಂಗ ಏನೂ ಇಲ್ಲ ಈ ಶರೀರದೊಳಗ ಅದಕ್ಕ ಈ ಶರೀರದೊಳಗ 90% ನಮ್ಮ ಗಂಡಿಂದ ಇದ್ರೊಳಗೆ ಎಲ್ಲಾನು ಹೌದಲ್ರಿ ಮಾಸ್ತರ ಬರೇ 10% ಇದಕ್ಕಿಂದ ಅದರಿ ಇಟ್ಟುಗೆ ಇಟ್ಟು ಸಿಗದಾಳಕತ್ತಾಳ ಹೆಣ್ಮಗಳು ಇವ್ರ ಶರೀರದೊಳಗೆ 90% ಗಂಡದ ಉಳುಕಿದ 10% ಅಟ್ಟೆ ನಿಂದ ಹೆಣ್ಣಿಂದ ಹೌದಲ್ರಿ ಮಾಸ್ತರ ಅದಕ್ಕೆ ತಂಗಿ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ಏನ್ ಹೇಳ್ತಾರ್ರಿ ನಡಮನೆ ನಿಂಗೆ ಆಗ ಇಟ್ಕೊಂಡು ಮಾಡಿಕೊಂಡ ಗಂಡ ವಲ್ಲಂತಿ ಕೊಡು ನನ್ನ ದಿನಸ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಅಕ್ಕರತಿ ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲೆ ನೋಡು ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲೆ ಹಡಿಲಾರದ ಕುಂತಿ ಹುಡುಗಿ ಹಡಿಲಾರದ ಕುಂತಿ ಸಾಕು ಬೇಕಾದ ಹೋಗು ಸಾಕರ ಬಾರ ಬೇಕಾದ ಹೋಗು ಸಾಕರ ಬಾರ ನಿನಗಂತಿನ ಕಲತಿ ಸಾಕು ಹಿಡ್ಕೋಬಾತಿ ಏ ದಡಿಯಿಲ್ಲ ಸೀರಿ ವರ್ಣಿಲ್ಲ ಕುಬಸ ಧರಿ
ವಿಷಕ್ಕೇನು ಕತ್ತಿ ಹೌದು ಹೌದು ವರಿಯಿಂದ ಖಡ್ಗ ಅದರ ಹೆಣ್ಣಿಗೆ ಇದ್ದಾರೇನು ಸರತಿ ಆ ಗುರುಚರಣಕ ಶರಣಾಗುವ ತನಕ ಗುರುಚರಣಕ ಶರಣಾಗುವ ತನಕ ಬಿಡದು ಸಾಡೆ ಸಾತಿ ಸಾಕುವೆ ಕೊಯ್ವ ತೂಕ ಮಾಡಿ ಗೋವರ್ತ ಹಿಡ್ಕೋವತಿ ಬೇಕಾದ್ರೆ ಹೋಗು ಸಾಕಲ್ಲ ಬೇಕಾದ್ರೆ ಹೋಗು ಸಾಕಲ್ಲ ನಿನಗಂತೆ ಸಾಕುವೆ ಕೊಯ್ವ ತೂಕ ಮಾಡಿ ಗೋವರ್ತ ಹಿಡ್ಕೋವತಿ ಏ ಉಂಡು ಉಪವಾಸಿದ್ದ ಪುಂಡಾಗ ಹುಡುಕ್ಯಾಡು ಬಳ್ಳಾಟ ಯಾಕ ಮಾಡ್ತಿ ದಂಡಿ ಚಂಡಿ ಇಲ್ಲ ಅಖಂಡ ನಗಲಿ ಯಾವ ದಂಡಿಗೆ ಹೋಗ್ತಿ ಮಂಡಲದೋಳು ಒಂದೇ ವಾಡಿ ಮಲ್ಲೇಶನ ಮಂಡಲದೋಳು ಒಂದೇ ವಾಡಿ ಮಲ್ಲೇಶನ ಬಂದು ಯಾವಾಗ ಕೂತಿ ಸಾಕುವೆ ಕೊಯ್ವ ತೂಕ ಮಾಡಿ ಗೋವರ್ತ ಹಿಡ್ಕೋವತಿ ಬೇಕಾದ್ರೆ ಹೋಗು ಸಾಕಲ್ಲ ಬೇಕಾದ್ರೆ ಹೋಗು ಸಾಕಲ್ಲ ನಿನಗಂತೆ ಸಾಕುವೆ ಕೊಯ್ವ ತೂಕ ಮಾಡಿ ಗೋವರ್ತ ಹಿಡ್ಕೋವತಿ ಬೇಕಾದ್ರೆ ಹೋಗು ಸಾಕಾದ್ರ ಬಾರ ಬೇಕಾದ್ರೆ ಹೋಗು ಸಾಕಾದ್ರ ಬಾರ ನಿನಗಂತೆ